ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 24/4/2026 ಇವತ್ತಿನ ಶುಕ್ರವಾರದ ಸಂಚಿಕೆಯಲ್ಲಿ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳ ಭವಿಷ್ಯವಾಣಿ ಅಥವಾ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಯಾವ ರೀತಿಯಾದಂತಹ ನವಗ್ರಹಗಳ ಗೋಚರದ ಪ್ರಭಾವ ಆಗ್ತಾ ಇದೆ, ಅದರ ಆಧಾರದ ಮೇಲೆ ರಾಶಿಫಲ ಏನಿದೆ, ಹಾಗೆ ನಿಮ್ಮ ಒಂದು ರಾಷ್ಟ್ರಾಧಿಪತಿಯ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಪರಿಹಾರಕ್ಕೆ ಏನು ಮಾಡ್ಕೊಳ್ಬೇಕು ಗುರುಜಿಗಳು ತಿಳಿಸ್ಕೊಡ್ತಾರೆ. ಹಾಗೆ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೆ ನಮಃ. ಗುರುಜಿ, ಮೊದಲನೇದಾಗಿ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನು ಹೇಳ್ತಾ ಇದೆ, ಮತ್ತೆ ಆಚರಣೆಯ ಭಾಗವಾಗಿ ಸಿಂಹ ರಾಶಿಯವರು ಮೇ ತಿಂಗಳಿನಲ್ಲಿ ಏನು ಮಾಡಬೇಕು ಗುರುಜಿ? ನೋಡಿ, ಸಿಂಹರಾಶಿಯವರಿಗೆ ಗೋಚಾರದ ಪ್ರಭಾವದಲ್ಲಿ ಪ್ರತಿ ಸಂಚಿಕೆ ಅಂತ ದೊಡ್ಡ ಗ್ರಹಗಳು ಗುರು ಮತ್ತು ಶನೇಶ್ವರ ವಿಚಾರವಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಸಿಂಹರಾಶಿಯವರ ವಿಚಾರದಲ್ಲಿ ಗುರು ಲಾಭಸ್ಥಾನದಲ್ಲಿರುವುದು, ಪ್ರಸ್ತುತ ಲಾಭಸ್ಥಾನ ಒಳ್ಳೆ ಬಂಪರ್ ಟೈಮ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಒಳ್ಳೆ ಶುಭ ಕಾರ್ಯಗಳನ್ನು ಮಾಡ್ಕೋಬೇಕು, ಒಂದು ಅನುಕೂಲತೆಗಳು ಹೆಚ್ಚಾಗಿ ಇದು ಮಾಡ್ಕೋಬೇಕು ಅಂತಂದರೆ ಈ ಪ್ರಸ್ತುತವಾಗಿರುವಂಥದ್ದು ಒಂದು ಗುರುಬಲ ಏನಿದೆ ಇನ್ನೂ 1 ತಿಂಗಳ ಕಾಲ ಇರೋದರಿಂದ ನೀವು ಇದನ್ನು ಅದರ ಒಂದು ಅನುಕೂಲತೆಗಳನ್ನು ಹೆಚ್ಚಾಗಿ ಪಡ್ಕೊಳ್ಬೋದು ಅಂತ ಹೇಳ್ತೀವಿ. ಮತ್ತು ಮುಂದೆ ಶನೇಶ್ವರ ಗ್ರಹರ ಗೋಚಾರ ವಿಚಾರವಾಗಿ ಅಷ್ಟಮ ಶನಿ ಏನು ನಡೀತಾ ಇದೆ, ಸೊ ಅದು ಯಥಾವತ್ತಾಗಿ ಮುಂದುವರಿಯುತ್ತೆ. ಅಷ್ಟಮ ಶನಿ ವಿಚಾರವಾಗಿ ತಾವೇನು ಪರಿಹಾರಗಳು ಮಾಡ್ತಾ ಇದ್ದೀರಾ, ಶನೇಶ್ವರ ಶ್ಲೋಕ ಹೇಳ್ತಿರುವಂಥದ್ದು, ಶನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು, ಮತ್ತು ಶನಿ ಸಂಬಂಧಪಟ್ಟಂಥ ಯಾವುದೇ ಪರಿಹಾರಗಳನ್ನು ತಾವು ಮಾಡ್ತಾ ಇದ್ರೆ ಅದನ್ನು ಮುಂದುವರಿಸಿ, ಅದರ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಇನ್ನು ನವಗ್ರಹಗಳ ಗೋಚಾರದ ವಿಶೇಷವಾಗಿ ಮೊದಲೇದಾಗಿ ಇಲ್ಲಿ ನಿಮಗೆ ಮಂಗಳ ಗ್ರಹ, ಯೋಗಕಾರಕನಾದ ಮಂಗಳ ಗ್ರಹ ಅಷ್ಟಮ ಸ್ಥಾನದಲ್ಲಿತ್ತು ಭಾಗ್ಯ ಸ್ಥಾನಕ್ಕೆ ಬರುವಂಥದ್ದು ಮೇ 11ನೇ ತಾರೀಕು ನಂತರ. ಸೊ ಯೋಗಕಾರಕ ಮಂಗಳ ಭಾಗ್ಯಸ್ಥಾನಕ್ಕೆ ತುಂಬ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು. ಮತ್ತು ನಿಮ್ಮ ರಾಶಾಧಿಪತಿಯಾದ ಸೂರ್ಯ ಭಗವಾನರು ಮೇ 15ನೇ ತಾರೀಕು ನಂತರ ನಿಮಗೆ ಉಚ್ಚ ಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರುವಂಥದ್ದು. ಈಗ ಆಲ್ರೆಡಿ ಭಾಗ್ಯಸ್ಥಾನಕ್ಕಿತ್ತು, ದಶಮ ಸ್ಥಾನ ಅಂದರೆ ವೃಷಭ ರಾಶಿಯಲ್ಲಿ ಬರುವಂಥದ್ದು 15ನೇ ತಾರೀಕು ನಂತರ. 14ನೇ ತಾರೀಕು ನಂತರ ದ್ವಿತೀಯ ಮತ್ತು ಲಾಭಾಧಿಪತಿಯಾದ ಬುಧ ಗ್ರಹರು ಕೂಡ ನಿಮಗೆ ಗೋಚಾರದಲ್ಲಿ ಇಲ್ಲಿ ತುಂಬ ವಿಶೇಷವಾಗಿ ಒಂದು ವೃಷಭ ರಾಶಿಗೆ ಬರುವಂಥದ್ದು. ಸೊ ಇದರಿಂದ ನಿಮಗೆ ದಶಮ ಭಾವಕ್ಕೆ ಬರುವಂಥದ್ದು ಒಳ್ಳೆಯದಾಗುತ್ತೆ. ಮತ್ತು ಶುಕ್ರ ಭಗವಾನರು 15ನೇ ತಾರೀಕು ನಂತರ ತೃತೀಯ ದಶಮಾಧಿಪತಿಯಾಗಿ ಏಕಾದಶ ಭಾವಕ್ಕೆ ಬರುವಂಥದ್ದು. ಸೊ ಇಲ್ಲಿ ಶುಕ್ರರ ಒಂದು ಗೋಚಾರ ಕೂಡ ಜರುಗ್ತಾ ಇದೆ. ಸೊ ತಿಂಗಳ ಕೊನೆಯ ಭಾಗದಲ್ಲಿ ಬುಧನ ಒಂದು ಗೋಚಾರ ಲಾಭಸ್ಥಾನಕ್ಕೆ ಏಕಾದಶ ಭಾವಕ್ಕೆ 30ನೇ ತಾರೀಕು ನಂತರ ಬರುತ್ತೆ. ಹೀಗೆ ವಿಶೇಷವಾಗಿ ಇಲ್ಲಿ ಒಂದು ಶುಕ್ರ ಹಾಗೂ ಬುಧನ ಒಂದು ಪರಿವರ್ತನೆ ಯೋಗ ಕೂಡ ಆಗುವಂಥದ್ದು ಜರುಗ್ತಾ ಇದೆ. ಸೊ ಈ ರೀತಿ ನವಗ್ರಹಗಳ ಗೋಚಾರ ಸಿಂಹರಾಶಿಯವರಿಗೆ ಜರುಗಿದ್ರೆ, ಸೊ ಆಚರಣೆ ವಿಚಾರದಲ್ಲಿ ಮೇ 16ನೇ ತಾರೀಕಿನಂದು ಜ್ಯೇಷ್ಠ ಮಾಸದ ಒಂದು ಅಮಾವಾಸ್ಯೆ ಕೃಷ್ಣ ಪಕ್ಷ ತಿಥಿಯಂದು ಶನೇಶ್ವರ ಗ್ರಹದ ಒಂದು ಜಯಂತಿ ಆಚರಿಸಲಾಗ್ತಿದೆ. ವಿಶೇಷವಾಗಿ ನೋಡಿ, ಶನೇಶ್ವರ ಜಯಂತಿ ಅಂದರೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಆಲ್ರೆಡಿ ಸಿಂಹರಾಶಿಯವರು ಅಷ್ಟಮ ಶನಿಯ ಪ್ರಭಾವದಲ್ಲಿದ್ದಾರೆ, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾರು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, 7.5 ಶನಿ, ಗೋಚಾರದ ಶನಿ, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಶನೇಶ್ವರ ಸ್ವಾಮಿಯ ಆರಾಧನೆ ಅವತ್ತಿನ ದಿನ ಜಪತಪ ಧ್ಯಾನಗಳು ಮತ್ತು ಶನೇಶ್ವರಿಗೆ ಸಂಬಂಧಪಟ್ಟಂಥ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಜಯಂತಿ ಅಂದು ನಿಮ್ಗೆ ಏನೇ ಒಂದು ವರ ಸಿಕ್ಕಂಗೆ ಶನೇಶ್ವರ ಸ್ವಾಮಿ ಕಡೆಯಿಂದ. ಸೊ ಆ ರೀತಿ ಮಾಡ್ಕೊಳ್ಳಿ, ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಆಚರಣೆ ಮತ್ತು ಒಂದು ಗೋಚರದ ವಿಚಾರ ಜರುಗ್ತಾ ಇರುವಂಥದ್ದು. ಗುರುಜಿ, ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಮೇ ತಿಂಗಳಿನಲ್ಲಿ ಇದು ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಾ ಇರುವಂಥದ್ದು ಹೇಗಿದೆ ಗುರುಜಿ? ನೋಡಿ, ವಿಶೇಷವಾಗಿ ಇಲ್ಲಿ ಮೇ ತಿಂಗಳಲ್ಲಿ ಒಂದು ಗೋಚಾರದ ಪ್ರಭಾವ ಅಂತ ಹೇಳಿದ್ರೆ ಲಾಭಸ್ಥಾನದಲ್ಲಿ ಗುರುಗ್ರಹ ಇರುವಂಥದ್ದು ತುಂಬ ಒಳ್ಳೆಯದು, ಅನುಕೂಲಕರ ವಾತಾವರಣ ನಿರ್ಮಾಣ ಆಗ್ತಿರುವಂಥದ್ದು, ಯಾವುದೇ ರೀತಿ ಸಮಸ್ಯೆ ಕೊಡೋದಿಲ್ಲ, ಎಲ್ಲ ರೀತಿಯಿಂದ ಅನುಕೂಲತೆ ಹೆಚ್ಚಾಗುವಂಥದ್ದು. ಈ ಒಂದು ಮಾಸ ಕಂಪ್ಲೀಟಾಗಿ ಒಂದು ಏನು ಗುರುಬಲ ಇರೋದ್ರಿಂದ ಅದರ ಒಂದು ಫಲ ಸಂಪೂರ್ಣವಾಗಿ ಪಡ್ಕೊಂಡ್ರೆ ಒಳ್ಳೆಯದಂತ ಹೇಳ್ತೀವಿ. ಸೊ ನೀವೇನಾದ್ರು ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ಮತ್ತು ಏನೇ ಒಂದು ಹೆಚ್ಚಾಗಿ ಆರ್ಥಿಕವಾಗಿ ಏನೇ ಇದ್ರೂ ಕೂಡ ಈ ಒಂದು ಮಾಸ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಪಾಲುದಾರಿಕೆ ವಿಚಾರದಲ್ಲಿ, ಕಾರ್ಯಸ್ಥಳದ ವಿಚಾರದಲ್ಲಿ, ಕೆಲಸದಲ್ಲಿ ಪ್ರಮೋಷನ್ ಆಗಿರ್ಬೋದು, ಖಂಡಿತ ಈ ಗುರುವಿನಿಂದ ಅನುಕೂಲತೆಗಳು ನಿಮಗೆ ಮುಂದುವರಿತಾ ಹೋಗುತ್ತೆ. ಈ ತಿಂಗಳು ಹೆಚ್ಚಾಗಿ ನೀವು ಲಾಭ ಪಡ್ಕೊಳ್ಳಿ ಅಂತ ಹೇಳ್ತೀವಿ.
ಮತ್ತು ಒಂದು ಮಂಗಳನ ಒಂದು ಗೋಚಾರ ಮೀನರಾಶಿಯಿಂದ ಮುಂದೆ ಅಶ್ವರಾಶಿಗೆ ಬರುವಂಥದ್ದು 11ನೇ ತಾರೀಕು. ಸೊ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಾಗ ತಂದೆಯಿಂದ ಲಾಭ, ಮತ್ತು ದೂರದ ಪ್ರಯಾಣದಿಂದ ಒಂದು ತೀರ್ಥಯಾತ್ರೆಗೆ ಹೋಗ್ತೀರಾ, ಒಂದು ರಿಸರ್ಚಿಗೆ ಹೋಗ್ತೀರಾ, ಫಾರಿನ್ ಕಂಟ್ರೀಸಿಗೆ ಹೋಗ್ತೀರಾ, ಎಲ್ಲೇ ನೀವು ಪ್ರಯಾಣ ಮಾಡಿದ್ರು ಧಾರ್ಮಿಕವಾಗಿ ನಿಮಗೆ ಹೆಚ್ಚಾಗಿ ಒಂದು ಮಂಗಳನಿಂದ ಹೆಚ್ಚಾಗಿ ಅನುಕೂಲಕರ ಒಂದು ವಾತಾವರಣ ನಿರ್ಮಾಣ ಆಗುವಂಥದ್ದು, ಕುಜನ ಒಂದು ಪರಿವರ್ತನಾ ಯೋಗ ತುಂಬ ಚೆನ್ನಾಗಿ ಕೊಡುವಂಥದ್ದು ಇದು ನಿಮಗೆ ಚೆನ್ನಾಗಾಗುತ್ತೆ. ಮತ್ತು ಹೆಚ್ಚಾಗಿ ನಿಮಗೆ ಒಂದು ಮಂಗಳ ನಿಮಗೆ ಒಂದು ಸೇನಾಧಿಪತಿ ಗ್ರಹ ಆಗಿರೋದ್ರಿಂದ ಈ ಒಂದು ಸಿಂಹರಾಶಿಯವರಿಗೆ ತಾವೇನಾದರೂ ಒಂದು ಪೊಲೀಸು, ಆರ್ಮಿ, ಡಿಫೆನ್ಸಲ್ಲಿ ಕೆಲಸ ಮಾಡ್ತಿದ್ರೆ ಈ ಒಂದು ಈ ಒಂದು ತಿಂಗಳು ಒಳ್ಳೆಯ ಒಂದು ಮೆಚ್ಚುಗೆ ಪಾತ್ರ ಆಗ್ತೀರಾ. ನಿಮ್ಮ ಕೆಲಸದಲ್ಲಿ ಹೆಚ್ಚಾಗಿ ನಿಮಗೆ ಐಡೆಂಟಿಫಿಕೇಷನ್ ಕೂಡ ಸಿಗುತ್ತೆ. ಮತ್ತು ಮಂಗಳ ಗ್ರಹರು ನಿಮಗೆ ಚತುರ್ಥಾಧಿಪತಿ ಆಗಿರೋದ್ರಿಂದ ಸ್ಥಿರ ಆಸ್ತಿ, ಚರಾಸ್ತಿಯ ಖರೀದಿ ಅದರಿಂದ ಕೂಡ ಹೆಚ್ಚಾಗಿ ಅನುಕೂಲ ಆಗುತ್ತೆ. ತಂದೆಯಿಂದ ಧನ ಸಹಾಯ ಸಿಗುತ್ತೆ. ಒಂದು ಭೂಮಿ ತೊಗೊತಿದ್ದೀರಾ, ಒಂದು ಮನೆ ತೊಗೊತಿದ್ದೀರಾ, ನಿಮ್ಮ ತಂದೆಯಿಂದ ತುಂಬ ಅನುಕೂಲ ಆಗುತ್ತೆ. ಯಾರಿಗೆ ತಂದೆ ಇಲ್ಲ, ತಂದೆ ಸಮಾನರಿಂದ ಏನೋ ಒಂದು ಆರ್ಥಿಕ ನೆರವಾಗುತ್ತೋ, ಸೊ ಈ ರೀತಿ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಕೋರ್ಟು ಕಚೇರಿ ಇತ್ಯಾದಿ ವಿಚಾರಗಳಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಮತ್ತು ನಿಮ್ಮ ರಾಶಾಧಿಪತಿಯಾದ ಸೂರ್ಯಗ್ರಹ ದಶಮ ಸ್ಥಾನಕ್ಕೆ, ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಹೌಸ್ ಆಫ್ ಜಾಬ್ ಹೌಸ್ ಆಫ್ ಜಾಬ್ಗೆ ಬರುವಂಥ ಒಂದು ಪ್ಲೇಸ್ಮೆಂಟಿಂದ ನಿಮಗೆ ಕೆಲಸದಲ್ಲಿ ವೃತ್ತಿ ಏಳಿಗೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸರ್ಕಾರಿಗೆ ಸಂಬಂಧಪಟ್ಟಂಥ ವೃತ್ತಿಯಲ್ಲಿ ತುಂಬ ಏಳಿಗೆ ಆಗುತ್ತೆ. ಸರ್ಕಾರಿ ನೌಕರಿಗೆ ಪ್ರಯತ್ನ ಪಡ್ತಿದ್ದೀರಾ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸೇವೆಗಳನ್ನು ಮಾಡ್ತಿದ್ದೀರಾ, ಸೊ ನಿಮಗೆ ತುಂಬ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಮತ್ತು ಬುಧ ಕೂಡ ನಿಮಗೆ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ ನಿಮಗೆ ದಶಮ ಸ್ಥಾನದಲ್ಲಿ ಸೂರ್ಯನೊಟ್ಟಿಗೆ ರಾಶಾಧಿಪತಿ ಒಟ್ಟಿಗೆ 15ನೇ ತಾರೀಕು ನಂತರ ಜರುಗೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಕೆಲಸದಲ್ಲಿ ಏಳಿಗೆ ಆಗುತ್ತೆ. ಒಂದು ಹೊಸ ಐಡೆಂಟಿಫಿಕೇಷನು, ಒಂದು ಹೊಸ ಕ್ರಿಯೇಟಿವಿಟಿ ಏನೋ ಒಂದು ಇನ್ವಾಲ್ವ್ ಮಾಡಿಕೊಂಡು ಬುಧನಿಂದ ಚೆನ್ನಾಗಾಗುತ್ತೆ. ಮತ್ತು ತೃತೀಯ ದಶಮಾಧಿಪತಿಯಾದ ಶುಕ್ರ ಗ್ರಹರು ಲಾಭಸ್ಥಾನಕ್ಕೆ 10th ಲಾರ್ಡಿಂದ 11th ಹೌಸ್ ಅಂತ ನಾವು ತೊಗೊತೀವಿ. ಸೊ ಲಾಭಸ್ಥಾನಕ್ಕೆ ಶುಕ್ರನಿಂದ ಬರೋದ್ರಿಂದ ಸ್ತ್ರೀ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡ್ತಿದ್ದೀರಾ, ಯಾರೋ ಪತ್ನಿಯವರು ಸಿಂಹರಾಶಿಯವರು ಪತ್ನಿ ಹೆಸರಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡ್ತಿರೋ ತುಂಬ ಚೆನ್ನಾಗುತ್ತೆ. ವಿಶೇಷವಾಗಿ ಸಿಂಹರಾಶಿಯರ ಸ್ತ್ರೀಯರು ಯಾರು ಇರ್ತಾರೋ ಅವ್ರಿಗೆ ಹೆಚ್ಚು ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ. ಪಾಲುದಾರಿಕೆ ಆಗಿರ್ಬೋದು, ಮತ್ತು ಇನ್ನೇನೋ ಹೊಸ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಚೆನ್ನಾಗಾಗುತ್ತೆ. ಮತ್ತು ಈ ಡಿಫೆನ್ಸು, ಆರ್ಮಿ ಇದರಲ್ಲಿ ಯಾರೋ ಸ್ತ್ರೀಯರು ಇರ್ತಾರೋ ಅವರಿಗೆ ಒಂದು ಮನ್ನಣೆ ಸಿಗುವಂಥದ್ದು. ಯಾಕಂದರೆ ಶುಕ್ರ ಅಲ್ಲಿ ಮಿಥುನ ರಾಶಿಗೆ ಗೋಚಾರದಲ್ಲಿ ತುಂಬ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು. ಈ ರೀತಿ ಒಂದು ನವಗ್ರಹಗಳ ವಿಸ್ತೃತ ಪ್ರಭಾವ ಈ ಸಿಂಹರಾಶಿಯವರಿಗೆ ಪಾಸಿಟಿವ್ ಆಗಿ ಜರುಗುತ್ತಮ್ಮ. ಗುರುಜಿ, ಇನ್ನು ಸಿಂಹರಾಶಿಯ ರಾಶಾಧಿಪತಿ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅನುಕೂಲತೆಗಳು ಎಷ್ಟು ಮಟ್ಟಿಗಿದೆ, ಎಷ್ಟು ಲಾಭ ಮತ್ತು ನಷ್ಟವನ್ನು ಸಿಂಹರಾಶಿಯವರು ಮೇ ತಿಂಗಳಿನಲ್ಲಿ ಪಡೆದುಕೊಳ್ತಾ ಇದ್ದಾರೆ? ನೋಡಿ, ತುಂಬ ವಿಶೇಷವಾಗಿ ಸಿಂಹರಾಶಿಯವರಿಗೆ ರಾಶಾಧಿಪತಿಯ ಗೋಚಾರ ಅತ್ಯಂತ ಫಲ ಕೊಡುವಂಥದ್ದು. ದಶಮ ಸ್ಥಾನದಲ್ಲಿ ಆಗುವಂಥದ್ದು, ಕುಟುಂಬದಲ್ಲಿ ವೃದ್ಧಿ, ಧನಾಗಮನ, ಮಾತಿಗೆ ಬೆಲೆ ಸಿಗುವಂಥದ್ದು, ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಒಳ್ಳೆಯ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುವಂಥದ್ದು. ಸೊ 11ನೇ ತಾರೀಕು ನಂತರ ಕೂಡ ಮಂಗಳನ ಗೋಚಾರ ನಿಮಗೆ ತುಂಬ ಒಳ್ಳೇದು ಕೊಡುತ್ತೆ. ಈ ತಿಂಗಳ ನಿಮಗೆ ಪೂರ್ತಿ ಒಂದು ಸಿಂಹರಾಶಿಯವರಿಗೆ ದಶಮ ಸ್ಥಾನಕ್ಕೆ ದಶಮಾಧಿಪತಿ ಬರುವಂಥದ್ದು ಒಂದು ತುಂಬ ಒಳ್ಳೆಯದಿರುತ್ತೆ. ಮತ್ತು ಫ್ಯೂಚರ್ ಪ್ಲ್ಯಾನ್ ಅಂತ ಒಂದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ 15ನೇ ತಾರೀಕು ನಂತರ ಸೂರ್ಯ ಭಗವಾನರು ಕೂಡ ದಶಮ ಸ್ಥಾನದಲ್ಲಿ ಬರೋದ್ರಿಂದ ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಧಾರ್ಮಿಕರಾಗ್ತೀರಾ, ಧನವಂತರಾಗ್ತೀರಾ, ಹಿರಿಯರಿಂದ ಬರಬಹುದಾದಂಥ ಸಮಸ್ಯೆಗಳನ್ನು ತಾವು ದೂರ ಮಾಡ್ಕೊಳ್ತೀರಾ, ಪಾಪಗಳು ದೂರವಾಗುತ್ತೆ, ಪ್ರಬಲವಾಗುತ್ತೆ. ಗೌರ್ಮೆಂಟ್ ಎಕ್ಸಾಮ್ ಬರೀತಿರೋರಿಗೆ ಸರ್ಕಾರದಿಂದ ಏನಾದರೂ ಕೆಲಸ ಇದ್ದರೆ ಖಂಡಿತ ಅವರಿಗೆ ಆಗುವಂಥದ್ದು. ಜಾಕ್ಪಾಟ್ ಹೊಡೆದಂಗೆ ಎಲ್ಲ ಕೆಲಸಗಳಲ್ಲಿ ಕೂಡ ಗೌರ್ಮೆಂಟ್ ಎಕ್ಸಾಮಲ್ಲಿ ಫಲ ಹೆಚ್ಚಾಗಿ ಬರುತ್ತೆ. ಇದಲ್ದಿರ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಪ್ರಮೋಷನ್ ಇತ್ಯಾದಿ ಜರುಗುವಂಥದ್ದು, ಮೇಲಾಧಿಕಾರಿಗಳಿಂದ ಸಹಕಾರ ಸಿಗುವಂಥದ್ದು, ಮೇಲಾಧಿಕಾರಿಗಳ ಪ್ರಶಂಸೆ ಸಿಗುವಂಥದ್ದು ಈ ರೀತಿ ಹೆಚ್ಚಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಸಿಂಹರಾಶಿಯ ಸಂಬಂಧಪಟ್ಟಂಥ ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಅವಕಾಶಗಳು ಹುಡುಕೊಂಡು ಬರುತ್ತೆ, ಸ್ಥಾನ ಲಭ್ಯತೆ ಹೆಚ್ಚಾಗುತ್ತೆ, ಸರ್ಕಾರದಿಂದ ಸಹಕಾರ ಸಿಗುತ್ತೆ. ವಿಶೇಷವಾಗಿ ಭಾಗ್ಯ ಅನ್ನೋದು ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತೆ. ಇದಲ್ದಿರ ಒಂದು ಮಿತ್ರರ ಪುತ್ರರು ಕೂಡ ನಿಮಗೆ ಪುತ್ರರು ಅಥವಾ ಪುತ್ರಿಯರಿಂದ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಯಾರ್ಯಾರು ಏನಾದರೂ ನೀವು ಔಷಧಿ ವ್ಯಾಪಾರ ಮಾಡ್ತಿದ್ರೆ, ವಿದೇಶದಲ್ಲಿ ವ್ಯಾಪಾರ ಮಾಡ್ತಾಯಿದ್ರೆ, ರಾಜಕೀಯದಲ್ಲಿ ಸ್ಥಾನಮಾನ ಹೆಚ್ಚಾಗುವಂಥದ್ದು, ಹೋಟೆಲ್ ವ್ಯಾಪಾರಿಗಳಿಗೆ ನೆಮ್ಮದಿ ಸಿಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೆಚ್ಚಾಗಿ ದಾನವನ್ನು ಮಾಡಿ ಖ್ಯಾತಿ ಹೆಚ್ಚಾಗುತ್ತೆ, ಒಳ್ಳೆಯ ಒಂದು ಪ್ರಭಾವಗಳು ಸಿಗುತ್ತೆ. ವೃತ್ತಿ ವ್ಯವಹಾರಗಳಲ್ಲೇ ನೋಡಿದ್ರೆ ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಸಂಬಂಧ ಒಂದು ಇರುವಂಥದ್ದು, ಅನುಕೂಲತೆಗಳು ಹೆಚ್ಚಾಗುತ್ತೆ. ಅದರಿಂದ ತುಂಬ ಅನುಕೂಲತೆಗಳು ಜರುಗುತ್ತೆ ಸಿಂಹರಾಶಿಯವರಿಗೆ ಅಂತ ಹೇಳ್ತೀವಿ. ಮತ್ತು ಮಂಗಳ ಆಯಿತು, ಬುಧ ಆಯಿತು, ಶುಕ್ರನಿಂದ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದಲ್ದಿರ ಮತ್ತು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಚೆನ್ನಾಗಾಗುತ್ತೆ. ಹೆಚ್ಚಿನ ದಾನ ಧರ್ಮ ಮಾಡೋದ್ರಿಂದ ಕೀರ್ತಿ ಹೆಚ್ಚಾಗುವಂಥದ್ದು. ಇನ್ನು ಮುಂದೆ ಅದೇ
ರೀತಿ ಆರ್ಥಿಕ ಸ್ಥಿತಿ ನೋಡಿದ್ರೆ ಆದಾಯ ಹೆಚ್ಚಾಗುವಂಥ ಸಾಧ್ಯತೆ, ಹೂಡಿಕೆಯಲ್ಲಿ ಎಚ್ಚರಿಕೆ ಇರಲಿ, ಹಳೆ ಸಾಲಗಳನ್ನ ತೀರಿಸಲು ಪ್ರಯತ್ನಿಸಿ. ಸಿಂಹರಾಶಿಯವರಿಗೆ ಕುಟುಂಬ ಹಾಗೂ ದಾಂಪತ್ಯ ವಿಚಾರದಲ್ಲಿ ಮೇ ತಿಂಗಳಲ್ಲಿ ನೋಡೋದಾದರೆ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಹೆಚ್ಚಾಗಿ ಜರುಗುವಂಥದ್ದು, ಅವಿವಾಹಿತರಿಗೆ ಮದುವೆ ಯೋಗ, ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಲೆನೋವು, ಸ್ಟ್ರೆಸ್ಸು ಈ ರೀತಿ ಇದ್ದರೆ ಸ್ವಲ್ಪ ಋತುಮಾನದ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆ ಇರಿ. ಮತ್ತು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕಂಥ ಫಲ, ಅದರಲ್ಲೂ ವಿದ್ಯಾಕಾರಕನಾದ ಬುಧ ಗ್ರಹ ಲಾಭಸ್ಥಾನಕ್ಕೆ ಮೇ 30ನೇ ತಾರೀಕು ನಂತರ ಬರೋದ್ರಿಂದ ತುಂಬ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಸಾಧಿಸ್ತೀರಾ. ಮತ್ತು ಸಾಮಾನ್ಯವಾಗಿ ನೋಡಿದರೆ ಹೋಟೆಲ್ ಉದ್ಯಮಿ ಈ ಸ್ತ್ರೀಯರಿಗೆ ಉತ್ತಮ ಲಾಭ, ವಸ್ತು ವಸ್ತ್ರ ವಾಹನ ಖರೀದಿಯವರಿಗೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ಮಂಗಳದಿಂದ ಸ್ನೇಹಿತರಿಂದ ಲಾಭ ಅಂತ ಹೇಳ್ತೀವಿ. ಆಕಸ್ಮಿಕ ಧನ ಲಾಭ, ನೂತನ ವ್ಯಾಪಾರ ವಹಿವಾಟಿಗೆ ಉತ್ತಮವಾದ ಮಾಸ, ಉದ್ಯೋಗದಲ್ಲಿ ಕೂಡ ಪ್ರಶಂಸೆ ಸಿಗುತ್ತೆ. ರೈತರಿಗೆ ಉತ್ತಮವಾದ ಮಾಸ, ಒಳ್ಳೆಯ ಭೋಜನ, ಭೂಮಿಯನ್ನು ನಂಬಿ ಜೀವನ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ವ್ಯಾಪಾರದಲ್ಲಿ ಹೊಸ ಹೆಜ್ಜೆ ಇಡುವಂಥದ್ದು, ಹೊಸ ಎಕ್ಸ್ಪಾನ್ಷನ್ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅತ್ಯಂತ ಶುಭ ಬಲಿಷ್ಠವಾದ ಮೇ ತಿಂಗಳು ಸಿಂಹರಾಶಿಯವರಿಗೆ ರಾಶಾಧಿಪತಿ ಗೋಚಾರ ಮತ್ತು ಉಳಿದಿರುವಂಥ ನವಗ್ರಹಗಳ ಗೋಚಾರವಾಗಿ ಅನುಸಾರವಾಗಿ ಜರುಗ್ತಾ ಇದೆ. ಗುರುಜಿ, ಇನ್ನು ಸಿಂಹ ರಾಶಿಯವರ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದ್ದಾವೆ, ನಕ್ಷತ್ರಗಳ ಅನುಸಾರ ಏನೆಲ್ಲ ಫಲಗಳನ್ನ ಕಾಣಬಹುದು, ಹಾಗೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ಸಿಂಹರಾಶಿಯಲ್ಲಿ ವಿಶೇಷವಾಗಿ ಮಗ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ ನಕ್ಷತ್ರ 3 ಬರುತ್ತೆ. ಯಾವುದೋ ಒಂದು ಹೊಸ ಐಡಿಯಾ ಪ್ರಾಜೆಕ್ಟು ನಿಮಗೆ ನಿಮ್ಮ ಮನಸ್ಸಲ್ಲಿ ಬರೋದ್ರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ. ಮಗ ನಕ್ಷತ್ರದವರಿಗೆ ಪೂರ್ವ ಫಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರ ಅಂತ ನಾವೇನು ತಗೊತೀವಿ. ಸೊ ನಿಮ್ಮಲ್ಲಿ ಇರುವಂಥ ಬುದ್ಧಿವಂತಿಕೆ ಹೆಚ್ಚಾಗಿ ನಿಮಗೆ ಅನುಕೂಲತೆಗಳು ಕೆಲಸದಲ್ಲಿ ಆಗುತ್ತೆ. ಉತ್ತರ ಫಾಲ್ಗುಣಿ ನಕ್ಷತ್ರ ಸಿಂಹರಾಶಿಯವರಿಗೆ ಒಂದು ಹೊಸ ಡೈರೆಕ್ಷನ್, ಅಂದರೆ ಹೊಸ ಅವಕಾಶ ಸಿಗುವಂಥದ್ದು, ಮತ್ತು ಹೊಸ ಜೀವನಕ್ಕೆ ಹೊಸ ಅರ್ಥ ಸಿಗುವಂಥದ್ದು, ಅದರಿಂದ ತಾವು ಪ್ರೇರೇಪಗೊಂಡು ಕೆಲಸದಲ್ಲಿ ಹೆಚ್ಚಾಗಿ ತೊಡಗ್ತೀರಾ, ಇನ್ನೂ ಹೆಚ್ಚಾಗುತ್ತೆ. ಮತ್ತು ಒಂದು ಪರಿಹಾರಗಳಂತ ನೋಡಿದಾಗ ಆದಷ್ಟು ಮಂಗಳವಾರಗಳಲ್ಲಿ ಉಪವಾಸ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ದುರ್ಗಾ ಮಾತೆಯನ್ನು ಶುಕ್ರವಾರ ಆರಾಧನೆ ಮಾಡುವಂಥದ್ದು, ತುಪ್ಪದ ದೀಪವನ್ನು ಹಚ್ಚುವಂಥದ್ದು, ಮತ್ತು ರಾಹುಕಾಲದಲ್ಲಿ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಸೂರ್ಯನ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಒಳ್ಳೆಯದಾಗುತ್ತೆ. ಬುಧವಾರದತ್ತು ವಿಷ್ಣು ಭಗವಾನನ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳೋದು ತುಂಬ ಸೂಕ್ತವಾಗಿರುತ್ತೆ. ಸೂಚನೆಯನ್ನು ಆದಷ್ಟು ಒಂದು ತುಪ್ಪದ ದೀಪ ದೇವಸ್ಥಾನದಲ್ಲಿ ವಿಶೇಷವಾದ ದೇಸಿ ಹಸುವಿನ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯ ಒಂದು ಅನುಕೂಲತೆಗಳು ಹೆಚ್ಚಾಗಿ ಸಿಂಹರಾಶಿಯವರಿಗೆ ಆಗುತ್ತೆ. ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂತೆ ಮೇ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ. ವಿಶೇಷ ಸೂಚನೆ, ಪರಿಹಾರ ಭಾಗ ಎಲ್ಲದನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮೇ ತಿಂಗಳಿನಲ್ಲಿ ನೀವು ಅನ್ಕೊಂಡಿರುವಂಥ ಕೆಲಸ ಆಗಬೇಕು ಅಂದರೆ ಗುರೂಜಿಗಳು ತಿಳಿಸಿರುವಂಥ ಪರಿಹಾರ ಆಗಲಿ, ಸೂಚನೆ ಆಗಲಿ, ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಸಿಂಹರಾಶಿಯವರಿಗೆ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.